ಬೊಮ್ಮಾಯಿ ಅವಧಿಯಲ್ಲಿ ನಡೆದಿರುವಂತಹ ಅಕ್ರಮಗಳ ಕುರಿತಂತೆ ಅಂದ್ರೆ 40% ಕಮಿಷನ್ ವಿಚಾರದಲ್ಲಿ ತನಿಖೆಯನ್ನು ವಹಿಸಲಾಗಿತ್ತು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರಿಗೆ. ಅದು ಅವರ ವರದಿಯನ್ನು ನಿನ್ನೆ ಅಷ್ಟೇ ಸಲ್ಲಿಕೆ ಮಾಡಿದ್ದಾರೆ. ಆ ವರದಿ ರಾಜಕೀಯ ಪ್ರೇರಿತ ಅಂತ ಬಿಜೆಪಿ ಕರೀತಾ ಇದೆ. ವಿಪಕ್ಷ ನಾಯಕ ಅಶೋಕ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರ 40% ಅಂತ ಹೇಳಿ ಆರೋಪ ಮಾಡಿದ್ರು, 40% ಸರ್ಕಾರ ಅಂತ ಹೇಳಿ ಆರೋಪ ಮಾಡಿದ್ರು. ತನಿಖೆ ಮಾಡಿದ ಮೇಲೆ ಅದು ಹೇಗೆ 40% ಬಂತು, ತನಿಖೆಗೆ ಯಾವ ದಾಖಲೆ ಕೊಟ್ಟಿದ್ದಾರೆ, ಅವರು ಕಾಂಗ್ರೆಸ್ ಹೇಳಿದಂತೆ ವರದಿ ಕೊಡ್ತಾರೆ. ನಾಗಮೋಹನ್ ದಾಸ್ ವರದಿಯ ಬಗ್ಗೆ ಅಶೋಕ್ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಬೊಮ್ಮಾಯಿ ಅವಧಿಯಲ್ಲಿ ಬಹಳ ದೊಡ್ಡ ಮಟ್ಟದ ಆರೋಪ ಅಂತ ಹೇಳಿದರೆ, ಅವತ್ತು ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿದ್ದಂಥವರು ಕಂಪ್ಲೇಂಟ್ ಮಾಡಿದ್ರು. ಕೇವಲ ಕರ್ನಾಟಕಕ್ಕೆ ಮಾತ್ರವಲ್ಲ, ಅಥವಾ ಪ್ರಧಾನಿ ನರೇಂದ್ರ ಮೋದಿಯವರ ಕಚೇರಿಗೂ ಕೂಡ ಕಂಪ್ಲೇಂಟ್ ಮಾಡಿದ್ರು. ಬೊಮ್ಮಾಯಿ ಸರ್ಕಾರದಲ್ಲಿ 40% ಕಮಿಷನ್ ಕೇಳಲಾಗ್ತಾ ಇದೆ, ಗುತ್ತಿಗೆದಾರರಿಂದ 40% ಕಮಿಷನನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಅಂತ ಹೇಳಿ. ಆ ನಂತರದಲ್ಲಿ ಕಾಂಗ್ರೆಸ್ ಅದನ್ನು ಆಂದೋಲನದ ರೀತಿಯಲ್ಲಿ ತೆಗೆದುಕೊಂಡಿತ್ತು. 40% ಕಮಿಷನ್ನ ವಿಚಾರ ಕಳೆದ 2023ರ ವಿಧಾನಸಭೆ ಚುನಾವಣೆಯಲ್ಲಿ ಬಹಳ ದೊಡ್ಡ ವಿಷಯವಾಗಿತ್ತು. ಚುನಾವಣೆಯ ವಿಷಯವೇ ಭ್ರಷ್ಟಾಚಾರ ಆಗಿತ್ತು. ಚುನಾವಣೆಯ ವಿಚಾರವೇ 40% ಕಮಿಷನ್ ಆಗಿತ್ತು. ಆ ನಂತರದಲ್ಲಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರದಲ್ಲಿ 40% ಕಮಿಷನ್ ವಿಚಾರವನ್ನು ತನಿಖೆ ಮಾಡಲಿಕ್ಕೆ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಲಾಯಿತು. ಆ ಸಮಿತಿ ಇಷ್ಟೂ ದಿನಗಳ ಕಾಲ ಎಲ್ಲರೂ ನೀಡಿರುವಂಥ ಅನೇಕರು ಕೂಡ ದೂರು ನೀಡಿದ್ದಾರೆ. ಈ ವಿಚಾರದಲ್ಲಿ 40% ಕಮಿಷನ್ ವಿಚಾರದಲ್ಲಿ, ಭ್ರಷ್ಟಾಚಾರದ ವಿಚಾರದಲ್ಲಿ, ಬೊಮ್ಮಾಯಿ ಅವಧಿಯ ಅಕ್ರಮಗಳ ವಿಚಾರದಲ್ಲಿ ಅನೇಕರು ದೂರು ಸಲ್ಲಿಸಿದ್ದಾರೆ. ದೂರಿಗೆ ಸಂಬಂಧಪಟ್ಟಂಥ ಅನೇಕ ಜನ ಕೆಲವಷ್ಟು ಸಾಕ್ಷ್ಯಗಳನ್ನು ಕೂಡ ಒದಗಿಸಿದ್ದಾರಂತೆ. ನಮ್ಮ ಬಳಿ ಸಂಪೂರ್ಣವಾದಂಥ ವರದಿ ಇಲ್ಲ, ಆದರೆ ವರದಿಯ ಕೆಲವಷ್ಟು ಹೈಲೈಟ್ಸ್ಗಳು ಆಗಾಗ ಅಲ್ಲಲ್ಲಿ ಓಡಾಡ್ತಾ ಇದ್ದಾವೆ. ಸೊ ಹೀಗಾಗಿ ವರದಿ ಯಾರ ಪರವಾಗಿದೆ, ಯಾರ ವಿರುದ್ಧವಾಗಿದೆ ಇನ್ನೂ ಕೂಡ ಗೊತ್ತಿಲ್ಲ. ಇವತ್ತಷ್ಟೇ ಸಂಜೆ 6 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಚರ್ಚೆ ಆಗುತ್ತೆ. ಚರ್ಚೆಯ ನಂತರದಲ್ಲಿ ಮುಂದಿನ ಕ್ರಮ ಏನು ಅನ್ನೋದು ಕೂಡ ನಿರ್ಧಾರ ಆಗುತ್ತೆ. ಬಿಜೆಪಿಯ ಅವಧಿಯಲ್ಲಿ ನಡೆದಿರುವಂಥ ಭ್ರಷ್ಟಾಚಾರ ಒಂದು ವೇಳೆ ನಿಜ ಅಂತ ಹೇಳಿ ವರದಿ ಹೇಳಿದರೆ, ದಾಖಲೆ ಸಮೇತ ವರದಿ ಹೇಳಿದರೆ, ಸರ್ಕಾರ ತನಿಖೆಗೆ ಆದೇಶ ಕೊಡುತ್ತಾ, ತನಿಖೆಗೆ ಯಾವ ರೀತಿ ಆದೇಶವನ್ನು ಕೊಡುತ್ತೆ, ಅದು CID ಮೂಲಕ ಕೊಡುತ್ತಾ ಅಥವಾ SIT ರಚನೆ ಮಾಡುತ್ತಾ, ಹೀಗೆ ಸರ್ಕಾರ ಒಂದು ತೀರ್ಮಾನವನ್ನು ಮಾಡುತ್ತೆ. ಸರಿ ತಪ್ಪು ಅನ್ನೋದು ಇನ್ನೂ ಕೂಡ ಜಿಜ್ಞಾಸೆಯಲ್ಲಿದೆ, ಯಾರಿಗೂ ಕೂಡ ಕ್ಲಾರಿಟಿ ಇಲ್ಲ. ಇಂಥ ಸಂದರ್ಭದಲ್ಲಿಯೇ ಅಶೋಕ್ ಹೇಳ್ತಾ ಇದ್ದಾರೆ, ಇದೊಂದು ರಾಜಕೀಯ ಪ್ರೇರಿತ ವರದಿ ಅಂತ ಹೇಳ್ತಾ ಇದ್ದಾರೆ, ಇದು ಕಾಂಗ್ರೆಸ್ನ ವರದಿ ಅಂತ ಹೇಳ್ತಾ ಇದ್ದಾರೆ. ಅಶೋಕ್ಗೆ ವರದಿಯಲ್ಲಿರುವಂಥ ಅಂಶಗಳು ಅಶೋಕ್ಗೆ ಮನವರಿಕೆಯಾಗಿದ್ದಾವ? ವರದಿ ಸಲ್ಲಿಕೆಯಾಗುವ ಮುನ್ನವೇ ಅಶೋಕ್ ಅವರಿಗೆ ವರದಿಯ ಕೆಲವಷ್ಟು ಮಾಹಿತಿ ಏನಾದರೂ ಸೋರಿಕೆಯಾಗಿದೆಯಾ? ವರದಿ ನಿನ್ನೆಷ್ಟೇ ಸಲ್ಲಿಕೆ ಆಗಿದೆ, ಈಗಲೇ ಅದು ರಾಜಕೀಯ ಪ್ರೇರಿತ ಅಂತ ಕರೀತಾ ಇದ್ದಾರೆ ಅಂತ ಹೇಳಿದ್ರೆ ಒಂದು ಅಂದಾಜು. ಹೇಗೋ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಬಿಜೆಪಿಯ ಅಕ್ರಮಗಳು ಸಾಬೀತಾಗಿದ್ದಾವೆ ಅಂತ ಹೇಳಿ ಅವರೇ ತಿಳ್ಕೊಂಡಿದ್ದಾರೆ, ಗೊತ್ತಿಲ್ಲ. ಬಟ್ ಅಶೋಕ್ ಅದನ್ನು ಈಗಲೇ ಹೇಳ್ತಾ ಇದ್ದಾರೆ, ಅದು ರಾಜಕೀಯ ಪ್ರೇರಿತ ವರದಿ. ಕಾಂಗ್ರೆಸ್ನವರು ಕೊಟ್ಟಿರುವಂಥ ಏನು ಹೇಳಿದ್ದಾರೋ ಅದನ್ನೇ ಇಲ್ಲಿ ಸಿದ್ಧಪಡಿಸಿ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಹೇಳಿದಂಥ ವರದಿಯೇ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಕೊಟ್ಟಿದ್ದಾರೆ, ಸಲ್ಲಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ಇಲ್ಲಿಂದ ಶುರುವಾಗ್ತಾ ಇದೆ ಪೇ CM ಅಭಿಯಾನ, 40% CM ಅಂತ ಹೇಳಿ ಬಹಳ ದೊಡ್ಡ ಮಟ್ಟಕ್ಕೆ ಕಾಂಗ್ರೆಸ್ ಹೇಗೆ ಇದೇ ಚುನಾವಣೆ ಅಸ್ತ್ರವನ್ನಾಗಿ ತೆಗೆದುಕೊಳ್ತೋ, ಇದೀಗ 2ನೇ ಮಗ್ಗಲಿಗೆ ಅರಳುತ್ತಾ ಇದೆ ಅಂತ ಕಾಣಿಸುತ್ತೆ. 2ನೇ ಮಜಲು ಇಲ್ಲಿಗೆ ಬಂದಿದೆ ಅಂತ ಕಾಣಿಸುತ್ತೆ. ಇನ್ನು ಮುಂದೆ ಈ ವಿಚಾರ ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕಾಗಿದೆ. ಸಂಜೆ 6 ಗಂಟೆಗೆ ನಡೆಯುವಂಥ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಒಂದು ಸ್ಪಷ್ಟತೆ ಇದರಲ್ಲಿ ಸಿಗುತ್ತೆ ಅಂತ ಕಾಣಿಸುತ್ತೆ. ದಾಸ್ ಅವರ ವರದಿ ಏನಿದೆ ಅದು ಪೂರ್ತಿ ರಾಜಕೀಯ ಪೊಲಿಟಿಕಲ್ ವರದಿಯನ್ನು ಕೊಟ್ಟಿದ್ದಾರೆ. ಸರ್ಕಾರ 40% ಅಂತ ಆಪಾದನೆ ಮಾಡ್ತು. ಇವ್ರು ತನಿಖೆ ಮಾಡಿದ್ಮೇಲೆ ಕರೆಕ್ಟಾಗಿ 40% ಅಂತ ಹೆಂಗೆ ಬಂದ್ಬಿಡುತ್ತೆ? ಅದರಲ್ಲಿ ತನಿಖೆ ಮಾಡಿದಾಗ ಯಾವ ಮಾನದಂಡದಲ್ಲಿ ತನಿಖೆ ಮಾಡಿದ್ದಾರೆ, ಅದಕ್ಕೆ ದಾಖಲೆಗಳೇನು ಕೊಟ್ಟಿದ್ದಾರೆ, ಇವೆಲ್ಲನೂ ಕೂಡ ಭಾಳ ಪ್ರಸ್ತುತ. ಮೊದಲೇ ಅವರು ಯಾವಾಗೂ ಕಾಂಗ್ರೆಸ್ ಅವರು ಅವರೊಬ್ಬರನ್ನ ಬಿಟ್ಟರೆ ಬೇರೆ ಯಾರನ್ನೂ ತನಿಖೆಗೆ ನೇಮಕ ಮಾಡೋದೇ ಇಲ್ಲ. ಯಾವತ್ತು ಕಾಂಗ್ರೆಸ್ ಬರ್ತಾರೆ ಯಾವತ್ತೂ ಎಲ್ಲ ತನಿಖಾ ಇದಕ್ಕೂ ಅವರೇ ಕೊಡ್ತಾರೆ. ಅಂದರೆ ಕಾಂಗ್ರೆಸ್ ಹೆಂಗೆ ಹೇಳುತ್ತೋ ಆ ರೀತಿ ಅವರು ವರದಿ ಕೊಡುವಂಥ ಚಾಳಿ ಇರ್ತಕ್ಕಂಥದ್ದು. ಅದರಿಂದ ಇದು ಪೊಲಿಟಿಕಲ್ ಅಷ್ಟೇ, ಪೊಲಿಟಿಕಲ್. ಈಗ ಇವ್ರಿಗೇನು ಸಂಬಂಧ ಇಲ್ಲ ಬಿಡಿ, ಇವ್ರ ಏಜೆನ್ಸಿ ಅಲ್ಲ, ತನಿಖಾ ಏಜೆನ್ಸಿ ಅಲ್ಲ ಇವರು. ಲೋಕಾಯುಕ್ತ ರಿಪೋರ್ಟ್ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ.
ಲೋಕಾಯುಕ್ತದಲ್ಲಿ ಕ್ಲೀನ್ ಚಿಟ್ ಅಂತ ಕೊಟ್ಟಿದ್ದಾರೆ, 40% ಆ ಥರದ ಯಾವುದೇ ದಾಖಲೆಗಳು ನಮಗೆ ಕೊಟ್ಟಿಲ್ಲ ಅಂತ ಕೊಟ್ಟಿದ್ದಾರೆ. ಇವ್ರಿಗೆ ಹೆಂಗೆ ಸ್ಪೆಷಲ್ ಆಗಿ ದಾಖಲೆ ಬಂದ್ಬಿಡುತ್ತೆ? ಅಂದರೆ ಕಾಂಗ್ರೆಸ್ ಪ್ರೇರಿತವಾದಂಥ ಒಂದು ಆಯೋಗ ಇದು. ಯಾವ ರೀತಿ ಇವ್ರದ್ದು ಡಿನೋಟಿಫಿಕೇಶನ್ ಇತ್ತಲ್ಲ ಅರ್ಕಾವತಿ, ಆ ರೀತಿ ಕೆಂಪಣ್ಣ ಹಂಗೆ ಇದನ್ನು ಒಂದು ಮಾಡಿದ್ದಾರೆ ಅಷ್ಟೇ. ಇದನ್ನು BJPಯನ್ನು ರಾಜಕೀಯವಾಗಿ ಹೀಯಾಳಿಸ್ಬೇಕು ಅನ್ನೋದು ಬಿಟ್ಟರೆ ಇದರಲ್ಲಿ ಯಾವುದೇ ರೀತಿ ಸತ್ಯಾಂಶಗಳಿಲ್ಲ. ಈಗಾಗಲೇ ತನಿಖಾ ಸಂಸ್ಥೆ ಇರೋದು ಲೋಕಾಯುಕ್ತ, ಅದು ಬಿಟ್ಟರೆ ಕೋರ್ಟಲ್ಲೂ ನಡೀತಾ ಇದೆ. ಹೈಕೋರ್ಟಲ್ಲಿ ಮುನಿರತ್ನ ಅವರು ಕೋರ್ಟಲ್ಲೂ ಕೇಸ್ ಹಾಕಿದ್ದಾರೆ, ಅಲ್ಲೂ ಏನೂ ಆಗಿಲ್ಲ. ಲೋಕಾಯುಕ್ತಲ್ಲೂ ಏನಾಗಿಲ್ಲ. ಇವ್ರು ಮಾತ್ರ ರಿಪೋರ್ಟ್ ಕೊಟ್ಟವ್ರೆ ಅಂದರೆ ಇದು ರಾಜಕೀಯ ಪ್ರೇರಿತ. ನಾಗಮೋಹನ್ ದಾಸ್ ಅವರ ವರದಿ ಏನಿದೆ